ರಾಜ್ಯದಲ್ಲಿ ಮುಂದುವರೆದಿದೆ ಪಡಿತರ ಅಕ್ಕಿ ಕಳ್ಳ ಸಾಗಾಟ. ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದಂಥ ಅಕ್ಕಿ ಮಾರಾಟ ಆಗಿದೆ. ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅಕ್ರಮವಾಗಿ ಪಡಿತರ ಸಾಗಾಟ ಮಾಡುತ್ತಿದ್ದ ಕಂಟೈನರ್ ಜಪ್ತಿ ಮಾಡಿದ್ದಾರೆ. ಕಂಟೈನರ್ನಲ್ಲಿ ಬರೋಬ್ಬರಿ 252 ಕ್ವಿಂಟಲ್ ಪಡಿತರ ಅಕ್ಕಿ ಇತ್ತು. ಸರಿಸುಮಾರು 5.5 ಲಕ್ಷ ಮೌಲ್ಯದ ಅಕ್ಕಿ ಇದು ಜಪ್ತಿ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಬಂಕಾಪುರದಿಂದ ಮಹಾರಾಷ್ಟ್ರದ ಖರಾಡ್ಗೆ ಕಂಟೈನರ್ ಹೊರಟಿತ್ತು. ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ಮಾಡಲಾಗ್ತಾ ಇತ್ತು. ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿ ಕಂಟೈನರನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು. ಲಾರಿ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಬಡವರ ಹೊಟ್ಟೆ ಸೇರಬೇಕಾದಂಥ ಅಕ್ಕಿ ಈ ದಂಧೆಕೋರರ ಹೊಟ್ಟೆ ಸೇರಕ್ಕೆ ಹೋಗ್ತಾ ಇತ್ತು. ಹೇಗೆ ಪತ್ತೆ ಮಾಡಿದ್ರು? ಇದರಿಂದ ಏನಾದರೂ ಜಾಲ ಅಧಿಕಾರಿಗಳ ಶಾಮೀಲಿರುವಂಥ ಅನುಮಾನಗಳಿದೆಯಾ? ಪ್ರಭು, ಏನು ಹುಬ್ಬಳ್ಳಿಯ ಹೊರವಲಯದಲ್ಲಿ ಹಳೆ ಹುಬ್ಬಳ್ಳಿಯ ಪೊಲೀಸರು ಒಂದು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಕಾರ್ಯಾಚರಣೆ ಮಾಡಿ ಬರೋಬ್ಬರಿ 252 ಕ್ವಿಂಟಲ್ ಒಂದು ಪಡಿತರ ಅಕ್ಕಿಯನ್ನ ಇಲ್ಲಂದ್ರೆ ಜಪ್ತಿ ಮಾಡಿದ್ದಾರೆ. ಸುಮಾರು ಒಂದು 5.5 ಲಕ್ಷ ಮೌಲ್ಯದ ಒಂದು ಅಕ್ಕಿ ಇದು. ಒಂದು ಕ್ಯಾಂಟೀನರ್ ಮೂಲಕ ಇಲ್ಲ ಅಂತಂದ್ರೆ ಹಾವೇರಿ ಜಿಲ್ಲೆಯ ಒಂದು ಚಿಕ್ಕಮಗಳೂರು ತಾಲೂಕಿನ ಒಂದು ಬಂಕಾಪುರದಿಂದ ಈ ಒಂದು ಕ್ಯಾಂಟೀನರ್ ಹೊರಟಿತ್ತು. ಒಂದು ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ. ಮಾಹಿತಿಯನ್ನ ಆಧರಿಸಿ ಇಲ್ಲಿ ಅಂತಂದ್ರೆ ಒಂದು ದೂರನ್ನ ಇಲ್ಲಿಂದ ಪಡೆದುಕೊಂಡು ಒಂದು ರೇಡ್ ಒಂದು ಬ್ಯಾರಿಕೇಡ್ ಹಾಕಿ ಇಲ್ಲಿ ಅಂತಂದ್ರೆ ಒಂದು ರೇಡ್ ಮಾಡ್ತಾರೆ. ರೇಡ್ ಮಾಡುವಂತಹ ಸಮಯದಲ್ಲಿ ಇಲ್ಲಿ ಅಂತಂದ್ರೆ ಒಂದು ಅಕ್ಕಿ ಇರೋದು ಗೊತ್ತಾಗುತ್ತೆ. ಪ್ರಕರಣ ದಾಖಲಿಸಿಕೊಂಡಂತಹ ಹಳೆ ಹುಬ್ಬಳ್ಳಿಯ ಪೊಲೀಸರು ಲಾರಿ ಚಾಲಕನ ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡಿದಾಗ ಇದು ಎಲ್ಲಿಂದ ಬಂತು, ಹೇಗೆ ಬಂತು ಮತ್ತು ಎಲ್ಲಿಗೆ ಹೋಗ್ತಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಅಂತಂದ್ರೆ ಒಂದು ವಿಷಯನ ಕಟ್ಟಿದ್ದಾನೆ. ಆ ಬಂಕಾಪುರದಿಂದ ಮಹಾರಾಷ್ಟ್ರ ಒಂದು ಕರಾಡ್ಗೆ ಈ ಒಂದು ಕಂಟೈನರ್ ಕೊಟ್ಟಿತ್ತು. ಇದು ಏನು ಅಂತಂದ್ರೆ ಬಡವರಿಗಾಗಿ ಇಲ್ಲಂದ್ರೆ ಬಡವರ ಹೊಟ್ಟೆ ತುಂಬಿಸಬೇಕಿದ್ದ ಅಕ್ಕಿ ಇವತ್ತು ಕಾಳರ ಸಂತೆ ಅಲ್ಲಿ ಸೇರ್ತಾ ಇತ್ತು. ಆದ್ರೆ ಪೊಲೀಸರ ಚಾಣಾಕ್ಷತನದಿಂದ ಇವತ್ತು ಲಾರಿಯನ್ನ ಜಪ್ತಿ ಮಾಡಲಾಗಿದೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.